History tells us that powerful people come from powerful places. History was wrong. Powerful people make places powerful. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಹೋಗ್ತಾ ಇರೋ ಪ್ಲೇಸ್ ನಿಮಗೆ ಗೊತ್ತಾಗಿರ್ಬೋದು, ಆಲ್ರೆಡಿ ತಮ್ಮನೇಲೆಲ್ಲ ನೋಡಿಬಿಟ್ಟು. ಇಟ್ಸ್ ಪೆನುಕೊಂಡ ಫೋರ್ಟ್. ಅದು ಅನಂತಪುರ ಡಿಸ್ಟಿಕಲ್ಲಿದೆ. ಬ್ಯಾಂಗ್ಳೂರಿಂದ ಅಪ್ರಾಕ್ಸಿಮೇಟ್ಲಿ 150 ಕಿಲೋಮೀಟರ್ಸ್ ಇದೆ. ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿದೆ. ನನಗೋಸ್ಕರ ಇಬ್ಬರು ರೈಡರ್ಸ್ ಅಲ್ಲಿ ಕಾಯ್ತಾ ಇದ್ದಾರೆ, ನನ್ನ ಫ್ರೆಂಡ್ಸು. ನಾವು ಅವ್ರಿಗೆ ಮೀಟಪ್ ಪ್ಲೇಸ್ ಅಂತ ಒಂದು ಫಿಕ್ಸ್ ಮಾಡಿದ್ದು ST ಮಾಲ್ ಅಪೋಸಿಟ್ ಹೆಬ್ಬಾಳ ಹತ್ರ. ಅರ್ಲಿ ಮಾರ್ನಿಂಗಲ್ಲಿ ಯಾವುದೇ ಥರ ಟ್ರಾಫಿಕ್ ಇರಲ್ಲ, ಬೇಗ ಹೋಗ್ಬಿಡ್ಬೋದು ಅಂತ ಅಂದ್ಕೊಂಡೆ. ಬಟ್ ಆ್ಯಸ್ ಯೂಶ್ವಲ್ ನಮ್ಮ ಬ್ಯಾಂಗ್ಳೂರು ಟ್ರಾಫಿಕ್ ಟೈಮಿಂಗ್ಸ್ ಏನು ಬೇಕಾಗಿಲ್ಲ. ನಾವು ಎದ್ದಾಗ ಹೋದಾಗೆಲ್ಲ ಟ್ರಾಫಿಕ್ ಇರುತ್ತೆ. ಆಲ್ಮೋಸ್ಟ್ ನಿಯರ್ ಟು ಹೆಬ್ಬಾಳ್. ಈ ಥರ ವೆಹಿಕಲ್ಸ್ ಮುಂದೆ ನೋಡಿದಾಗ ನನಗೆ ನೆನಪಾಗೋ ಮೂವಿನೇ ಫೈನಲ್ ಡೆಸ್ಟಿನೇಷನ್. ನಮ್ಮ ಚೈಲ್ಡ್ಹುಡ್ಡಲ್ಲಿ ತುಂಬಾ ಪಾಪ್ಯುಲರ್ ಆದಂಥ ಒಂದು ಮೂವಿ ಅದು. ಇಲ್ಲಿ ಒಂದಿಷ್ಟು ಬೈಕರ್ಸ್ ನಿಂತ್ಕೊಂಡಿದ್ದಾರೆ. ಓ ಬಾಯ್ಸ್, ನಮ್ಮ ಪವನ್ ಅವ್ರದ್ದು NS 200 ಇದೆ, ನಮ್ಮ ರಾಕಿ ಬಾಯ್ ಅವ್ರದ್ದು ಎಕ್ಸ್ಪಲ್ಸು, ಮತ್ತು ನಂದು ಹಂಟರ್ 350. ಸೊ ಬನ್ನಿ ಹೊರಡೋಣ. ಒಂದು 10 ವರ್ಷದ ಹಿಂದೆ ನಾನು ಬ್ಯಾಂಗ್ಳೂರಿಗೆ ಬಂದಾಗ ದೇವನಹಳ್ಳಿಲಿದ್ದೆ ನನ್ನ ಫ್ರೆಂಡ್ಸ್ ಜೊತೆ. ಆ ಟೈಮಲ್ಲಿ ನಾನು ಬರ್ತಾ ಇರಬೇಕಾದ್ರೆ ಈ ರೋಡಲ್ಲಿ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಇರಲಿಲ್ಲ. ಆ ST ಮಾಲ್ ಪಕ್ಕದಲ್ಲಿ ಇವಾಗ ಏನಾಗಿದೆ ಅಲ್ವಾ, ಹೊಸ ಅಪಾರ್ಟ್ಮೆಂಟ್ಸ್ ಆಗಿರ್ಬೋದು, ಇಲ್ಲ ಮುಂದೆ ಕಾಣೋ ಅಪಾರ್ಟ್ಮೆಂಟ್ಸ್ ಆಗಿರ್ಬೋದು, ಇದೆಲ್ಲ ತುಂಬ ರೀಸೆಂಟ್ ಡೆವಲಪ್ಮೆಂಟ್ಸ್ ಆಗಿರೋದು. ಹೆಂಗೆ ಚೇಂಜ್ ಆಗಿಬಿಟ್ಟಿದೆ ಅಂದರೆ ಹೆಬ್ಬಾಳ್ ಕೂಡ ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ ಇಲ್ಲೆಲ್ಲ. ಏರ್ಪೋರ್ಟ್ ಟೋಲ್ ಹತ್ರ ರೀಚ್ ಆದ್ವಿ. ಈಗ ನಾವು ಸ್ವಲ್ಪ ವೆಯ್ಟ್ ಮಾಡೋಣ, ಇವರು ಬಂದ ಮೇಲೆ ತಿರ್ಗಾ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಹ್ಯಾಂಡಲ್ ಶೇಕ್ ಆಗುತ್ತಾ 70ಗೆ? ನೋಡೋಣ, ಟೆಸ್ಟ್ ಮಾಡೋಣ. ಸರಿ ನಡೀರಿ, ಆಯಿತು, ಲೆಟ್ಸ್ ಗೋ. ಸೊ ಈಗ ನಾನು ರಾಕಿ ಬಾಯ್ ಅವರ ಬೈಕ್ ತೊಗೊಂಡೆ, ಎಕ್ಸ್ಪಲ್ಸ್ನ. ಏನೋ ಕಂಪ್ಲೇಂಟ್ ಹೇಳ್ತಿದ್ದೇನೆ, ಈ ಗಾಡಿ 70 ಸ್ಪೀಡಲ್ಲಿ ಇರಬೇಕಾದ್ರೆ ಹ್ಯಾಂಡಲ್ಲು ಶೇಕ್ ಆಗುತ್ತೆ ಅಂತ. ಸೊ ಸ್ಪೀಡ್ 89 ಹೋಗ್ತಾ ಇದೆ ಈಗ. ನನಗೇನು ಫೀಲ್ ಆಗ್ತಿಲ್ಲ ಡಿಫ್ರೆನ್ಸು. ಇವ್ರಿಗೆ ಯಾಕೆ ಹಂಗೆ ಅನ್ನಿಸ್ತೋ ಗೊತ್ತಿಲ್ಲ. ಎಕ್ಸ್ಪಲ್ಸ್ ಬ್ಯಾಂಗ್ಳೂರ್ಗೆ ಹೇಳಿ ಮಾಡಿಸಿರೋ ಬೈಕ್ ಇದು. ಬ್ಯಾಂಗ್ಳೂರಲ್ಲಿ ರೋಡ್ ಬಿಟ್ಟರೆ ಬರೀ ಆಫ್ ರೋಡ್ಗಳೇ ಇರೋದು. ಸೊ ಈ ಗಾಡಿ ತಗೊಂಡ್ರೆ ನಿಮಗೆ ಬರೋ ಸ್ಪೀಡ್ ಬ್ರೇಕರ್ಸ್ ಆಗಲಿ ಅಥವಾ ಹಳ್ಳ ಗುಂಡಿ ಏನೇ ಇರಲಿ ಟೆನ್ಷನ್ ಇರಲ್ಲ. ಈ ಚಿಕ್ಕಬಳ್ಳಾಪುರ ಬರೋವರೆಗೂ ಈ ನೇಚರ್ ಮಾತ್ರ ತುಂಬ ಚೆನ್ನಾಗಿದೆ. ತುಂಬ ಕ್ಲೌಡಿ ಎಲ್ಲ ಹೆಂಗಿರುತ್ತೆ ಅಂದರೆ ಆಲ್ಮೋಸ್ಟ್ ನಂದಿ ಹಿಲ್ಸಲ್ಲಿ ಯಾವ ಥರ ಕ್ಲೌಡ್ಸ್ ಬಂದಿರುತ್ತಲ್ವ, ಅದೇ ಥರ ನಿಮಗೆ ಇಲ್ಲಿನೂ ಕಾಣಿಸುತ್ತೆ. ಇಲ್ಲೆಲ್ಲ ಕಾಣಿಸುತ್ತೆ. ಈ ಕಡೆ ಇವತ್ತೇ ಕಾಣಿಸ್ತಿಲ್ಲ, ಬಟ್ ಹಳೆ ವೀಡಿಯೋಸ್ ಇದೆ ನನ್ನ ಹತ್ರ, ಅದನ್ನು ತೋರಿಸ್ತೀನಿ ನೋಡಿ ಇವಾಗ. ಓ ದಿಸ್ ಈಸ್ ಇಟ್. ಸೇಮ್ ನಂದಿ ಹಿಲ್ಸ್ ಥರನೇ. ಟಾಪ್ ಆಫ್ ದ ಮೌಂಟೇನ್ಗೆ ಹೋದರೆ ನಾವು, ಆ ಬೆಟ್ಟದ ಟಾಪಿಗೆ ಹೋದರೆ ಆ ಕ್ಲೌಡ್ಸ್ನೆಲ್ಲ ನೋಡ್ಬೋದು, ಫ್ಲೋಟಿಂಗ್ ಕ್ಲೌಡ್ಸ್ನ. ವಾವ್.
ಇನ್ಕಮಿಂಗ್ ಗಾಯ್ಸ್. ಓ ಜಿ ಟಿ, ಒಂದು ಸೈಡ್ ಬ್ಲ್ಯಾಕು ಒಂದು ಸೈಡ್ ವೈಟು. ನೋಡಿ ಬ್ಲ್ಯಾಕ್ ಆ್ಯಂಡ್ ವೈಟ್ ರೋಡ್ ಎಲ್ಲಾದರೂ ನೋಡಿದ್ದೀರಾ? ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಇದ್ವು ಮುಂಚೆ, ಅದೇ ಥರ ಆಗಿನ ಕಾಲದ ಸಿಸ್ಟಮ್ ಮತ್ತೆ ಗತ ವೈಭವ ಮರುಕಳಿಸ್ಲಿ ಅಂತ ಗೌರ್ಮೆಂಟ್ ಅವರು ಈ ಥರ ಬ್ಲ್ಯಾಕ್ ಆ್ಯಂಡ್ ವೈಟ್ ರೋಡ್ನ ಮಾಡಿದ್ದಾರೆ. ಸೊ ದ್ಯಾಟ್ ನಮ್ಮ ಹಳೆ ನೆನಪುಗಳು ಕಂಪ್ಲೀಟಾಗಿ ಸಾಯದೇ ಇರಲಿ, ಮತ್ತೆ ಮತ್ತೆ ನೆನಪಾಗಲಿ, ಅದೇ ಉದ್ದೇಶದಕ್ಕೆ ಈ ಥರ ರೋಡ್ ಹಾಕಿರೋದು ಗೌರ್ಮೆಂಟ್ ಅವರು. ಇಲ್ಲೇ ಬ್ರೇಕ್ಫಾಸ್ಟ್ ಮಾಡೋಣ. ಸೊ ಬ್ಯಾಂಗ್ಳೂರಿಂದ ಆಲ್ಮೋಸ್ಟ್ ಒಂದು 90 ಕಿಲೋಮೀಟರ್ಸ್ ಆಚೆ ಬಂದ್ವಿ ಬ್ರೇಕ್ಫಾಸ್ಟ್ಗೆ ಅಂತ ಸ್ಟಾಪ್ ಮಾಡಿದ್ದೀವಿ ಇಲ್ಲಿ. ನಾನು ಇಡ್ಲಿ ತೊಗೊಂಡೆ, ಇವ್ರು ಪೂರಿ ತಿಂತವ್ರೆ. ಓ ಹೋಟೆಲ್ RCB, ಆಂಧ್ರದಲ್ಲಿ ನಮ್ಮ RCB ಕೆಫೆ. ಯಾಕೆ ಇಷ್ಟು ಟ್ರಾಫಿಕ್ಕು? ಏನೋ ಆಗಿದೆ, ಕುತ್ಕೊಂಡಿದ್ದಾರೆ ಅನಿಸುತ್ತೆ. ಈ ಎರಡು ಕಾರವರು, ಹಿಂದೆ ಇರೋ ಕಾರೋನು ಮುಂದೆ ಇರೋ ಕಾರೋನಿಗೆ ಸ್ಕ್ರ್ಯಾಚ್ ಮಾಡಿದ್ದಾರೆ. ಮ್ಯಾಪಲ್ಲಿ ನೋಡ್ರಿ ಮಚ್ಚ ಎಲ್ಲಿದೆ ಅಂತ. ನೋಡ್ತಾ ಇದ್ದಾನೆ ಪವನ್. ಇನ್ನು ಮುಂದೆ ಆಯಿತಾ? ಪಿಂಚೌಟ್ ಮಾಡು. ನಮ್ಮ ಪವನ್ ಅವರು ನಮಗೆ ಮಿಸ್ಲೀಡ್ ಮಾಡಿಬಿಟ್ಟಿದ್ದಾರೆ. ನಾನು ಅವಾಗೇ ಹೇಳಿದೆ ಇವ್ರಿಗೆ, ಅಲ್ಲೆಲ್ಲೋ ಒಂದು ಟರ್ನ್ ಬರುತ್ತೆ ಅಲ್ಲೇ ಹೋಗಬೇಕು ಅಂತ. ಇವ್ರು ಮುಂದೆ ಮುಂದೆ ಅಂತ ಅದು ಪೆನುಕೊಂಡ ಅಂತ ಹಾಕೊಂಡ್ಬಿಟ್ಟಿದ್ದಾರೆ ಲೊಕೇಶನ್ನ ಗೂಗಲ್ ಮ್ಯಾಪ್ಸಲ್ಲಿ. ಸೊ ಅದು ಪೆನುಕೊಂಡ ಸಿಟಿ ಕರ್ಕೊಂಬಂದಿದೆ. ನಾವು ಆ್ಯಕ್ಚುಲಾಗಿ ಹೋಗ್ಬೇಕಾಗಿರೋದು ಪೆನುಕೊಂಡ ಸನ್ರೈಸ್ ಹಿಲ್ ವ್ಯೂ ಪಾಯಿಂಟ್ ಅಂತೇನೋ ಇದೆ. ನಿಮ್ಗೆ ಆಮೇಲೆ ಅದನ್ನು ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಬರೋರು ಡಿಸ್ಕ್ರಿಪ್ಷನಲ್ಲಿರೋ ಲೊಕೇಶನ್ನ ಚೆಕ್ ಮಾಡ್ಕೊಂಬನ್ನಿ. ಸೊ ಇಲ್ಲಿಂದ ಪೆನುಕೊಂಡ ಫೋರ್ಟ್ದು ಏನು ತುಂಬ ಟ್ರೆಂಡಿಂಗಲ್ಲಿ ಇತ್ತಲ್ವ, ಹೇರ್ ಪಿನ್ ಬೆಂಡ್ಸ್ ಮತ್ತು ಇಲ್ಲಿ ಹಾಕಿರೋ ಕ್ವಾಲಿಟಿ ರೋಡ್ಸಿಂದನೇ ತುಂಬ ಬೈಕರ್ಸ್ನ ಇದು ಅಟ್ರ್ಯಾಕ್ಟ್ ಮಾಡ್ತಿರೋದು. ಅರ್ಲಿ ಮಾರ್ನಿಂಗ್ ಟೈಮಲ್ಲಿ ಬಂದರೆ ಸನ್ರೈಸ್ ಆದರೂ ನೋಡ್ಬೋದಿತ್ತು. ಈಗ ಆಲ್ರೆಡಿ ಸನ್ನು ತುಂಬ ರೈಸ್ ಆಗಿಬಿಟ್ಟಿದೆ ಮೇಲೆ. ಇಲ್ಲಿಂದ ಸ್ವಲ್ಪ ಮುಂದ್ಗಡೆ ಹೋದರೆ ಒಂದಿಷ್ಟು ದೇವಸ್ಥಾನಗಳು ಇದೆ ನೋಡಿ. ಇಲ್ಲಿ ಎಷ್ಟೊಂದು ಬೈಕ್ಸ್ ನಿಂತಿದೆ ಆಗಲೇ. ಸಕ್ಕತ್ತಿದೆ ಅಲ್ಲ. ಪೆನುಕೊಂಡ ಫೋರ್ಟ್ ಫೈನಲಿ ಬಂದ್ವಿ ಪೆನುಕೊಂಡ ಫೋರ್ಟ್ಗೆ. ಈಗ ಟೈಮ್ ಆಗಿರೋದು ಎಷ್ಟು ರಾಕೇಶ್? 10 ಗಂಟೆಗೆ 5 ನಿಮಿಷ ಕಮ್ಮಿ. 10 ಗಂಟೆ ಆಗಿದೆ ಟೈಮು. ಸೊ ನಾವಿಲ್ಲಿ 7:30-8 ಗಂಟೆ ಅನ್ನೋಷ್ಟು ಬರೋಣ ಅಂತ ಅಂದ್ಕೊಂಡಿದ್ವಿ ಅಷ್ಟೇ. ಅದನ್ನು ಅಷ್ಟೇ ಅಂದ್ಕೊಳ್ಳೋದು ನಾವು, ಬರಲ್ಲ. ನೋಡಿ ಹಿಲ್ ಟಾಪಲ್ಲಿ ಈ ಥರ ಹಂಪಿ ಮೊದಲನೇ ರಾಜಧಾನಿ ಆಗಿತ್ತು ಶ್ರೀಕೃಷ್ಣ ದೇವರಾಯ ಆಡಳಿತದಲ್ಲಿ. ಅದೇ ಥರ ಹಂಪಿನ ಯಾವಾಗ ಬಂದು ಎನಿಮೀಸ್ ಅವರು ಕ್ಯಾಪ್ಚರ್ ಮಾಡ್ತಾರೆ, ಲೈಕ್ ಬಹುಮನಿ ಸುಲ್ತಾನ್ಸ್ ಇರ್ಬೋದು, ಸುಲ್ತಾನೇಟ್ಸ್, ಬಿಜಾಪುರ ಬಹುಮನಿ ಸುಲ್ತಾನ್ಸ್, ಇವರೆಲ್ಲ ಬಂದು ಅಟ್ಯಾಕ್ ಮಾಡಿ ಒಂದು ಕಾಲದಲ್ಲಿ ಸೋತಾಗ ಇದು ಸೆಕೆಂಡ್ ಕ್ಯಾಪಿಟಲ್ ಆಗಿತ್ತು ಪೆನುಕೊಂಡ. ನೀವು ನೋಡ್ತಾ ಇರ್ಬೋದು ಅಲ್ಲೆಲ್ಲ ಆಲ್ಮೋಸ್ಟ್ ಹಂಪಿಲಿ ಅದೊಂದು ಮಾರ್ಕೆಟ್ ಪ್ಲೇಸ್ ಇದೆ. ಹಂಪಿ ವಿರೂಪಾಕ್ಷ ಟೆಂಪಲ್ ಮುಂದ್ಗಡೆ ಯಾವ ಥರ ಇದೆನೋ ಇಲ್ಲಿನೂ ಹಾಗೆ ಇದೆ ಸೇಮ್. ಹಂಪಿನ ಹೆಂಗೆ ಹಾಳು ಮಾಡಿದ್ರು ಇದನ್ನು ಹಾಗೆ ಹಾಳು ಮಾಡಿದ್ದಾರೆ, ಅದೂ ಸೇಮ್. ಬನ್ನಿ ಒಳಗಡೆ ಹೋಗೋಣ.
ಈ ಒಳಗಡೆ ಇದೆ, ಬರ್ರೋ ಹೋಗ್ಬೋದು ಬನ್ನಿ. ಯಾವುದೋ ಒಂದು ಗುಹೆ ಥರ ಐತೆ ಒಳಗಡೆ. ಇಲ್ಲೊಂದು ಟೆಂಪಲ್ ಇದೆ. ಸೊ ಆಗಿನ ಕಾಲದಲ್ಲಿ ರಾಜರೆಲ್ಲ ಇಲ್ಲಿ ಬಂದು ನಿಧಿ ಇಟ್ಟಿರ್ತಾರೆ ಅಂತ ಬಂದು ಇದೆಲ್ಲ ಅಗ್ದಿರೋದಂತೆ. ಇಲ್ಲಿ ನೋಡ್ತಿರ್ಬೋದು ನೀವು, ಸಮಥಿಂಗ್ ಏನೋ ಡಾಲ್ ಹೊಡೆದಾಕಿದ್ದಾರೆ ವಿಗ್ರಹನ. ಇದೆಲ್ಲ ಬಂದ್ಬಿಟ್ಟು ನಿಧಿಗಳ್ಳರು ಹಗ್ದಿರೋಂಥ ಪ್ಲೇಸ್. ಒಳಗಡೆ ಒಂದು ದೇವರ ಫೋಟೋ ಇದೆ ಅಷ್ಟೇ, ಮೂರ್ತಿ ಯಾವುದೂ ಇಲ್ಲ. ಒಳಗಡೆ ಬೆಳಕು ಇಲ್ಲ, ತೋರಿಸೋಣ ಅಂದರೆ ಎಷ್ಟಾಗುತ್ತೆ ಅಷ್ಟು ತೋರಿಸ್ತೀನಿ. ಏನಿದೆ ಅಲ್ಲಿ? ಮೋಸ್ಟ್ಲಿ ಇದೆಲ್ಲ ದೇವಸ್ಥಾನ. ಇಲ್ಲಿರೋ ವಿಗ್ರಹನೆಲ್ಲ ತಗೊಂಡೋಗಿ ಮಾರ್ಕೊಂಡ್ಬಿಟ್ಟಿರ್ತಾರೆ ಪಕ್ಕ. ಏಯ್ ಅದೇನೋ ಬಾವಿ ಇದ್ದಂಗೆ ಐತೆ. ಲೈಟ್ ಹಾಕು, ನಾನೇ ನೆಗರ್ತೀನಿ ಹುಷಾರನ್ನೋದಕ್ಕೆ. ಓ, ಒಳಗಡೆ ಏನೋ ಸುರಂಗ ಇದೆ ಇಲ್ಲಿ. ಬೆಟ್ಟದ ಮೇಲೆಯ 2 ದೇವಸ್ಥಾನಗಳು ಅಷ್ಟೇ, ಕಂಪ್ಲೀಟಾಗಿ ಡೆಸ್ಟ್ರಾಯ್ ಆಗಿಬಿಟ್ಟಿದೆ. ಅಲ್ಪ ಸ್ವಲ್ಪ ಉಳಿದಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಶ್ರೀಕೃಷ್ಣ ದೇವರಾಯನ ಆಡಳಿತದಲ್ಲಿ ನಿರ್ಮಾಣವಾದಂಥ ದೇವಸ್ಥಾನಗಳು. ಈ ದೇವಸ್ಥಾನಗಳು ಇವತ್ತಿನವರೆಗೂ ಯಾರೂ ಜೀರ್ಣೋದ್ಧಾರ ಮಾಡಿಲ್ಲ. ಇದು ಆಂಧ್ರ ಗೌರ್ಮೆಂಟ್ಗೆ ಸೇರಿರೋ ಕಾರಣ ಶ್ರೀಕೃಷ್ಣ ದೇವರಾಯ ಆಂಧ್ರ ರಾಜ ಅಲ್ಲ. ಸೊ ಹಂಗಾಗ್ಬಿಟ್ಟು ಅವರು ಪಾರ್ಶಾಲಿಟಿ ಮಾಡಿಬಿಟ್ಟಿದ್ದಾರೆ ಅನಿಸುತ್ತೆ. ಇಲ್ಲಾಂದರೆ ಚೆನ್ನಾಗಿ ಇಂಪ್ರೂವ್ ಮಾಡಿರ್ಬೋದಿತ್ತು. ನೋಡಿ, ಇಲ್ಲಿ ಆಂಜನೇಯನ ಮೂರ್ತಿ ಇದೆ. ಸೊ ಇದು ಪೆನುಕೊಂಡ ಅಂದರೆ ವಿಜಯನಗರ ಸಾಮ್ರಾಜ್ಯದ 2ನೇ ರಾಜಧಾನಿ ಆಗಿತ್ತು. ಹಾಗೆ ಪೆನುಕೊಂಡ ಅಂದರೆ ತೆಲುಗುದಲ್ಲಿ ದೊಡ್ಡ ಬೆಟ್ಟ ಅಂತ ಅರ್ಥ. ಪೆನು ಅಂದರೆ ದೊಡ್ಡ, ಕೊಂಡ ಅಂದರೆ ಬೆಟ್ಟ. ಸೊ ಪೆನುಕೊಂಡ ಈಸ್ ದೊಡ್ಡ ಬೆಟ್ಟ. ಇಟ್ಸ್ ಅ ಬಿಗ್ ಹಿಲ್. ನೀವೀಗ ನೋಡಿದ್ರಲ್ವಾ, ನಾವು ಗಾಡಿ ಇಲ್ಲ ಬಂದಿದ್ದು, ಆ ಬೆಟ್ಟನ ಎಲ್ಲ ಎತ್ಕೊಂಡೆ ನಾವು ಬಂದಿದ್ದು. ಅಂದರೆ ಗಾಡಿ ಓಡಿಸ್ಕೊಂಡು ಮೇಲೆ ಬಂದಿದ್ದು ಅಂತ ಹೇಳಿದ್ದು. ಇವರು ಕೃಷ್ಣದೇವರಾಯ ಆಸ್ಥಾನದಲ್ಲಿ ಕನ್ನಡದ ಪಂಡಿತರಾಗಿದ್ರು ಇವರು. ಯಾಕಂದರೆ ನಮ್ಮ ಕನ್ನಡ ಮಾತಿನಲ್ಲೆಲ್ಲ ದೋಷ ಹುಡ್ಕೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಇವರು. ತೆನಾಲಿ ರಾಮ ಅಂತ ಯಾರೋ ಇರ್ಬೇಕು ತಾನೆ, ತೆನಾಲಿ ರಾಮನ 2ನೇ ಪಾರ್ಟೇ ಇವರು. ಏನಾದರೂ 4 ಕವಿತೆಗಳು ಇವಾಗ ಬರ್ತಾ ಇಲ್ಲ, ಇನ್ನೊಂದ್ಸರಿ ಹೇಳಿ. ಗೊತ್ತಿಲ್ಲ ನೋಡ್ರಪ್ಪ, ಕವಿತೆ ಹೇಳ್ರಿ ಅಂದರೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಹೇಳ್ತಿದ್ದಾರೆ. ನೋಡಿ, ಇದು ಯಾವುದೋ ಒಂದು ಮಂಟಪ ಈಗ ಹಾಳು ಬಿದ್ದಿದೆ. ಇದನ್ನೆಲ್ಲ ಉದ್ಧಾರ ಮಾಡಬೇಕು ಗೌರ್ಮೆಂಟ್ ಅವರು. ಇದೆಲ್ಲ ಹಿಸ್ಟೋರಿಕಲ್ ಪ್ಲೇಸಸ್ ಇದು. ಅಲ್ಲಿದೆ ಮಾರ್ಕೆಟ್ ಪ್ಲೇಸು. ಸೇಮ್ ವಿರೂಪಾಕ್ಷ ಟೆಂಪಲ್ ಮುಂದ್ಗಡೆ ಏನು ಕಾಣಿಸುತ್ತಲ್ಲ, ಇಲ್ಲಿನೂ ಅದೇ ಥರ ಇದೆ. ನನಗನ್ಸುತ್ತೆ ಇದನ್ನು ಅದೇ ಆರ್ಕಿಟೆಕ್ಚರಲ್ಲಿ ಅದೇ ಥರ ಪ್ಲ್ಯಾನಿಂಗಲ್ಲೇ ಮಾಡಿದ್ದಾರೆ ಅಂತ. ಯಾಕಂದರೆ ಇದು 2nd ಕ್ಯಾಪಿಟಲ್ ಅಂದರೆ ಫಸ್ಟ್ ಕ್ಯಾಪಿಟಲ್ಲು ವಿಜಯನಗರ, ಹಂಪಿಲೂ ಹಂಗೆ. ಇದು ವಿರೂಪಾಕ್ಷ ಟೆಂಪಲ್ಲು ಮೇನ್ ಗೇಟು ಎದುರುಗಡೆನೆ ಒಂದು ಮಾರ್ಕೆಟ್ ಪ್ಲೇಸ್ ಇತ್ತು. ಆ ಮಾರ್ಕೆಟಲ್ಲಿ ಆಗಿನ ಕಾಲದಲ್ಲಿ ಬಂಗಾರ, ವಜ್ರ, ವೈಡೂರ್ಯ ಎಲ್ಲ ಮಾರ್ತಾಯಿದ್ರು. ಅಷ್ಟೊಂದು ರಿಚ್ ಆಗಿದ್ದಂಥ ಎಂಪೈರ್ ಅದು ವಿಜಯನಗರ ಎಂಪೈರು. ಸೊ ಅದರ 2ನೇ ಕ್ಯಾಪಿಟಲ್ ಅಂದರೆ ಅಫ್ಕೋರ್ಸ್ ಇದೂ ಅಷ್ಟೇ ರಿಚ್ ಆಗಿರುತ್ತೆ. ಆ ಥರ ನಿಧಿ ಸಿಗುತ್ತೆ ಅಂತಲೇ ಇಲ್ಲಿ ಬಂದು ನಿಧಿಗಳವರೆಲ್ಲ ಅಗದಿರೋದು. ಅದನ್ನು ನೀವು ನೋಡಿದ್ದೀರಾ. ಒಳಗಡೆ ತೋರಿಸ್ತೆ ನಾನು. ಬನ್ನಿ ಈಗ ಹೋಗ್ಬಿಟ್ಟು ಅಲ್ಲಿ ಮಾರ್ಕೆಟ್ ಪ್ಲೇಸ್ ಎಲ್ಲ ನೋಡ್ಕೊಂಬರೋಣ. ಶ್ರೀಕೃಷ್ಣ ದೇವರಾಯರ ಸಂಬಂಧ ತೆಲುಗು ಸ್ಟೇಟ್ಸ್ಗೆ ತುಂಬ ಜಾಸ್ತಿನೇ ಇದೆ. ಕರ್ನಾಟಕಕ್ಕೆ ಎಷ್ಟು ಇಂಪಾರ್ಟೆಂಟು ತೆಲುಗುದವ್ರಿಗೂ
ಶ್ರೀಕೃಷ್ಣ ದೇವರಾಯರು ಅಷ್ಟೇ ಇಂಪಾರ್ಟೆಂಟು. ಯಾಕಂದರೆ ಇವತ್ತಿಗೂ ತಿರುಪತಿ ಟೆಂಪಲಲ್ಲಿ ಆ ಒಂದು ಚಿನ್ನ ಮತ್ತು ವಜ್ರ ಇರುವಂತಹ ಕಿರೀಟನ ನಮ್ಮ ಕೃಷ್ಣದೇವರಾಯರು ಅವಾಗೇ ಕೊಟ್ಟಿದ್ದರು, ದಾನದ ರೂಪಿನಲ್ಲಿ ತಿರುಪತಿ ಟೆಂಪಲ್ಗೆ ಕೊಟ್ಟಿದ್ದರು. ಹಾಗೆ ಅವರು ತಿರುಪತಿ ತಿಮ್ಮಪ್ಪನ ಭಕ್ತರೂ ಆಗಿದ್ದರು. ಸೊ ಆದ ಕಾರಣ ಆಂಧ್ರ ಪ್ರದೇಶದ ರಾಜ್ಯಕ್ಕೆ ನಮ್ಮ ಶ್ರೀಕೃಷ್ಣ ದೇವರಾಯರು ತುಂಬಾ ಬೇಕಾದಂಥ ರಾಜರು. ಅಲ್ಲೇನಾಯಿತು, ಅಲ್ಲೊಂದೆರಡು ಮಂಟಪ ಇದ್ದಾವೆ. ಮೇ ಬಿ ಇಲ್ಲಿ ಈ ಥರದ್ದು ತುಂಬಾ ಇದ್ವು ಅನಿಸುತ್ತೆ. ಕಾಲದ ಹಿಂದೆ ಬಂದಂಥ ವ್ಯಕ್ತಿಗಳು ಒಂದೊಂದನ್ನೇ ಡೆಮಾಲಿಷ್ ಮಾಡಿ 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 ಸ್ಪಾಯ್ಲ್ ಮಾಡಿರ್ತಾರೆ. ಹಾಂ ನೋಡ್ರಿ ಒಳಗಡೆ ಅದು ಏನೇನು ಮಾಡ್ತಿದ್ದಾರೆ. ಓ, ಇಲ್ಲೊಂದು ಕಲ್ಯಾಣಿ ಇದೆ ಬೇರೆ. ಇದನ್ನೆಲ್ಲ ನೀಟ್ ಆ್ಯಂಡ್ ಕ್ಲೀನಾಗಿ ಮತ್ತೆ ಡೆವಲಪ್ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಇದು ನೋಡೋದಕ್ಕೆ. ಗೈಸ್, ಇದು ಆಲ್ಮೋಸ್ಟ್ ನನಗೆ ಹಂಪಿ ವೈಬ್ಸೇ ಕೊಡ್ತಿರೋದು. ನಾನು ಹಂಪಿಗೆ ತುಂಬ ಸರಿ ಹೋಗಿದ್ದೀನಿ. ಮುಂದೊಂದು ದಿನ ಅಲ್ಲಿನೂ ವ್ಲಾಗ್ ಮಾಡ್ತೀನಿ. ನೋಡಿ ಇಲ್ಲಿ ಯಾರೂ ಚೆನ್ನಾಗಿ ಮೇಂಟೆನೆನ್ಸ್ ಇರಲಿ. ಇದನ್ನು ಒಂದ್ಸರನೂ ಬಂದು ಗೌರ್ಮೆಂಟ್ ಅವ್ರು ಏನು ಕ್ಲೀನ್ ಮಾಡಿಸಿಲ್ಲ ಅನಿಸುತ್ತೆ. ಇದನ್ನು ಉದ್ಧಾರ ಮಾಡಿದರೆ ಇದು ಒಂದು ಒಳ್ಳೆ ಹಿಸ್ಟೋರಿಕಲ್ ಪ್ಲೇಸ್, ಟೂರಿಸಮ್ ಪ್ಲೇಸಸ್ ಆಗ್ಬೋದು ಪೆನುಕೊಂಡ. ಈಗ ಸದ್ಯಕ್ಕೆ ಒಳ್ಳೆ ರೋಡ್ ಹಾಕ್ಸಿದ್ದಾರೆ. ಒಳ್ಳೆ ರೋಡ್ ಹಾಕಿರೋ ಕಾರಣವೇ ತುಂಬ ಬೈಕರ್ಸು ಈ ಸ್ಪಾಟಿಗೆ ಬರ್ತಾನೆ ಇರ್ತಾರೆ. ವೀಕೆಂಡ್ಸ್ ಆದರೆ ಸಾಕು, ಇದೊಂಥರ ಬೈಕರ್ಸ್ ಪ್ಯಾರಡೈಸ್ ಆಗಿಬಿಟ್ಟಿದೆ. ಬಟ್ ಮೇನ್ ಥಿಂಗ್, ಇದು ಹಿಸ್ಟೋರಿಕಲ್ ಪ್ಲೇಸ್. ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಇದನ್ನು ಮತ್ತೆ ಇಂಪ್ರೂವ್ ಮಾಡಿದರೆ ಅಫ್ಕೋರ್ಸ್ ತುಂಬ ಸುಂದರವಾಗಿ ಕಾಣಿಸುತ್ತೆ. ನೋಡಿ ಇದೆಲ್ಲ ಆ ಥರದ್ದು ಬಂಡೆಗಳು, ಸ್ತಂಭ, ಪಿಲ್ಲರ್ಸ್ ಎಲ್ಲದನ್ನು ಡೆಮಾಲಿಷ್ ಮಾಡಿಬಿಟ್ಟು ಇಲ್ಲಿ ಹಾಕಿರೋದು. ವಿಜಯನಗರ ಸಾಮ್ರಾಜ್ಯ ಇವತ್ತಿಗೂ ನೀವು ಹೋಗಿ ಹಂಪಿಲಿ ನೋಡಿದರೆ ಆ ಗತ ವೈಭವವನ್ನು ನೀವು ಇವತ್ತಿಗೂ ಫೀಲ್ ಮಾಡ್ಕೋಬೋದು. ಸೊ ಕೆಳಗಡೆಯಿಂದ ರೋಡು ನೆಡ್ಕೊಂಡು ಬರ್ತಾ ಇರಬೇಕಾದ್ರೆ ನಮಗೆ ಈ ಕಡೆ ಒಂದೇನೋ ದಾರಿ ಥರ ಸಿಕ್ತು. ಈಗ ಈ ದಾರಿನ ಇಟ್ಕೊಂಡು ಮೇಲೆ ಏರ್ತಾ ಇದ್ದೀವಿ. ನೋಡೋಣ ಮೇಲೆ ಏನಿದೆ ಅಂತ. ನನಗೂ ಇವತ್ತು ಹುಷಾರಿಲ್ಲ, ಫುಲ್ ಕೋಲ್ಡ್ ಆಗಿಬಿಟ್ಟಿದೆ. ನೀವು ನೋಡ್ಬೋದು ಕಣ್ಣೆಲ್ಲ ರೆಡ್ ಆಗಿಬಿಟ್ಟಿದೆ ನಂದು. ಏನ್ರೋ ನಿಮಗೆ ವೇಟಿಂಗ್ ಬುದ್ಧಾಗ ಬೌದ್ಧಿ ಮರದ ಕೆಳಗಡೆ ಜ್ಞಾನೋದಯ ಆಯಿತು ನನಗೆ. ಇವನು ಯಾವುದೋ ಮರದ ಕೆಳಗಡೆ ನಿಂತ್ಕೊಂಡಿದ್ದಾನೆ. ಅವ್ರೇನೋ ಉಪದೇಶ ಕೊಡ್ತಾ ಇದ್ದಾರೆ. ಸೊ ಇಲ್ಲಿಂದ ನಿಮಗೆ ಕ್ಲೀನಾಗಿ ಕಾಣ್ತಿದೆ ಎಲ್ಲ ಹೇರ್ ಪಿನ್ ಬೆಂಡ್ಸು. ಮೇಲ್ಗಡೆ ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ದಾಯಿತು. ಈಗ ಟೈಮ್ ಆಲ್ಮೋಸ್ಟ್ 11:30 ಆಗೋಕ್ಕೆ ಬಂದಿದೆ. 11:26 ಆಗಿದೆ. ಆಲ್ರೆಡಿ ಬಿಸಿಲು ತುಂಬಾ ಬಂದಾಯಿತು. ಬ್ಯಾಂಗ್ಳೂರಲ್ಲಿರೋರು ಏನಾದರೂ ಇಲ್ಲಿ ಬಂದು ಈ ಬಿಸಿಲಲ್ಲಿ 2 ದಿನ ಇದ್ಬಿಟ್ರೆ ದೇ ವಿಲ್ ಫೀಲ್ ದ ಹೀಟ್. ಉಫ್, 11:15 ಎಷ್ಟೊಂದು ಬಿಸಿಲು. ಬೆಂಗಳೂರಲ್ಲಿ ಬಿಸಿಲು ಬೇಕು ಅಂದರು ಲಾಸ್ಟ್ 1 ವಾರದಿಂದ 5 ನಿಮಿಷನೂ ಈ ಥರ ಬಿಸಿಲು ಬಂದಿರಲಿಲ್ಲ. ಜಸ್ಟ್ 150 ಕಿಲೋಮೀಟರ್ಸ್ ಅಷ್ಟೇ ನಾವು ಬ್ಯಾಂಗ್ಳೂರು ಬಿಟ್ಟು ಆಚೆ ಬಂದಿರೋದು. ಆಲ್ರೆಡಿ ನೋಡಿ ಈ ಕ್ಲೈಮೇಟು, ವೆದರೆಲ್ಲ ಎಷ್ಟು ಚೇಂಜ್ ಆಗುತ್ತೆ ಅಂತ. ಕಂಪ್ಲೀಟ್ಲಿ ಹಾಟ್ ಇದು. ಮಳೆ ಬಂದಾಗ ಮಾತ್ರ ಇಲ್ಲಿ ವಾತಾವರಣ ಸ್ವಲ್ಪ ತಣ್ಣಗಿರ್ಬೋದು, ಕ್ಲೌಡಿ ಇದ್ದಾಗ ಒಂದು ಸ್ವಲ್ಪ ನೆರಳಿರ್ಬೋದು, ಹೊರತು ಬೇರೆ ಎಲ್ಲ ಟೈಮಲ್ಲೂ ಇದ್ದೇ ಬಿಸಿಲಿರುತ್ತೆ ಅಷ್ಟೇ ಗಾಯ್ಸ್. ಇನ್ನು ನಾವು ಈಗ ವಾಪಸ್ ಹೋಗ್ತಾ ಇದ್ದೀವಿ. ಆನ್ ದ ವೇ ಹೋಗ್ಬೇಕಾದ್ರೆ ಲಂಚ್ ಮಾಡಿಕೊಂಡು ಸ್ವಲ್ಪ ಏನಾದರೂ ಫುಲ್ ಡಿಹೈಡ್ರೇಟ್ ಆಗಿಬಿಟ್ಟಿದ್ದೀವಿ ಈ ಬಿಸಿಲಲ್ಲಿ. ಆಮೇಲೆ ನನಗೆ ಬೇರೆ ಫುಲ್ ಕೋಲ್ಡ್ ಆಗಿಬಿಟ್ಟು ಹುಷಾರಿಲ್ಲ, ತುಂಬಾ ಡಿಹೈಡ್ರೇಟ್ ಆಗಿದ್ದೀನಿ. ಹೋಗ್ತಾ ದಾರಿಲಿ ಏನಾದರೂ ಕುಡ್ಕೊಂಡು ಸ್ವಲ್ಪ ತಿನ್ಕೊಂಡು
ಒಂದು 3:30 ಅನ್ನೋಷ್ಟಿಗೆ ಬ್ಯಾಂಗ್ಳೂರಲ್ಲಿ ರೀಚ್ ಆದರೆ ಸಾಕು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಹೋಗ್ತಾ ಇನ್ನೂ ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ನ ಕ್ರಿಯೇಟ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಓಕೆ, ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್ ಆ್ಯಂಡ್ ಬಾಯ್ ಬಾಯ್.